ಏಪ್ರಿಲ್ 14 ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಸರ್ಕಾರದ ಮಟ್ಟದಲ್ಲಿ ಈ ಚನ್ನಗಿರಿ ತಾಲೂಕಿನಲ್ಲಿ ಸರ್ಕಾರದ ವತಿಯಿಂದ ಅಂಬೇಡ್ಕರ್ ಜಯಂತಿನ ಆಚರಿಸ್ತಾರೆ. ನಾವೆಲ್ಲ ನಮ್ಮ ಗ್ರೂಪು ಹುಡುಗರು ಸಮಾಜ ನಿರ್ಮಾಣದ ಎಲ್ಲ ಹುಡುಗರು ನಮ್ಗೊಂದು ಏನು ಯುವ ಪೀಳಿಗೆ ಏನಿದೆ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಏನಪ್ಪಾ ಅಂತಂದ್ರೆ ಅಂಬೇಡ್ಕರ್ ಜಯಂತಿ ಎಲ್ಲ ಸಮಾಜದ ವರ್ಗದ ಹುಡುಗರನ್ನು ಯುವಕರನ್ನ ವಿಶೇಷವಾಗಿ ಯುವಕರನ್ನ ಮುಂದೆ ಮಾಡ್ಕೊಂಡು ಯುವಕರನ್ನ ಸೆಳಿಬೇಕಂತೇಳಿ ಅಂಬೇಡ್ಕರ್ ಜಯಂತಿಯನ್ನು ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಿದಾಗ ಸುಮಾರು ಸಭೆಗಳು ಮಾಡಿ ಸುಮಾರು ವಾಟ್ಸಪ್ ಗ್ರೂಪ್ಗಳು ಮತ್ತು ಚರ್ಚೆಗಳೆಲ್ಲ ಮಾಡಿದಾಗ ಒಂದು ದಿನಾಂಕವನ್ನು ನಿಗದಿಪಡಿಸಿರುತ್ತೀವಿ. 27ನೇ ತಾರೀಕು ಸೋಮವಾರ ಅಂಬೇಡ್ಕರ್ ಜಯಂತಿಯನ್ನ ಚನ್ನಗಿರಿ ತಾಲೂಕಿನಾದ್ಯಂತ ಎಲ್ಲಾ ಯುವಕರನ್ನು ಒಳಗೊಂಡು ಮುಖ್ಯಸ್ಥರನ್ನು ಒಳಗೊಂಡು ಎಲ್ಲಾ ಜಾತಿಯ ಮತ್ತು ಎಲ್ಲಾ ಧರ್ಮದ ಲೀಡರ್ಸು ಯುವಕರು ಎಲ್ಲರನ್ನೂ ಸೇರಿಸ್ಕೊಂಡು ಒಂದು ಅದ್ಭುತವಾದ ಭವ್ಯವಾದ ಅಂಬೇಡ್ಕರ್ ಜಯಂತಿಯನ್ನ ಆಚರಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಆ ತೀರ್ಮಾನಕ್ಕಾಗಿ ಪೂರ್ವಭಾವಿ ಸಭೆಯನ್ನು ನಾವು ಅಲ್ಲಲ್ಲಿ ಮಾಡಿಕೊಂಡು ಎಲ್ಲ ಫೈನಲೈಸ್ ಆಗಿದೆ. ಇವತ್ತಿನ ಪ್ರೆಸ್ ಮೀಟಿನ ಉದ್ದೇಶ ಏನಪ್ಪಾ ಅಂತಂದ್ರೆ ತಾಲೂಕಿನಲ್ಲಿ ಅಂಬೇಡ್ಕರ್ ಜಯಂತಿ ಮಾಡ್ತಿರೋದ್ರಿಂದ ನಿಮ್ಮ ಮೂಲಕ ಎಲ್ಲ ತಾಲೂಕಿನ ಎಲ್ಲ ಇದು ವಿಶೇಷವಾಗಿ ಹೇಳ್ತೀರಪ್ಪ ಅಂತಂದ್ರೆ ಅಂಬೇಡ್ಕರ್ ಅಭಿಮಾನಿಗಳು ಅಥವಾ ಅನುಯಾಯಿಗಳು ಯಾರೇ ಇದ್ರು ನಮ್ಮ ಜೊತೆ ಬಂದು ಭಾಗವಹಿಸಬಹುದು, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಈ ಮೂಲಕ ನಾನು ಈ ಪ್ರೆಸ್ ಮೂಲಕ ನಿಮ್ಗೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಜನತೆಗೆ ದಯವಿಟ್ಟು ಅಂಬೇಡ್ಕರ್ ಜಯಂತಿ ಮಾಡೋಕ್ಕೆ ಸಹಕರಿಸಿ. ಎಲ್ಲಾ ಸಮಾಜ, ಎಲ್ಲಾ ಜಾತಿ, ಎಲ್ಲಾ ವರ್ಗದವ್ರನ್ನು ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಮತ್ತೆ ಅಂಬೇಡ್ಕರ್ ಜಯಂತಿಯ ವಿಶೇಷತೆ ಏನಪ್ಪಾ ಅಂದ್ರೆ ಈ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿನ ಈ ವರ್ಷ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆ ನಿಮಿತ್ತವಾಗಿ ಚನ್ನಗಿರಿಯಲ್ಲಿ ಬಹಳ ಅದ್ದೂರಿಯಾದ ಮೆರವಣಿಗೆ ಮತ್ತು ಸೌಂಡ್ ಸಿಸ್ಟಮ್ ಬಳಸಿಕೊಂಡು ಇಡೀ ತಾಲೂಕಿನ ರಾಜಬೀದಿಗಳಲ್ಲಿ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸರ್ವ ಸಮಾಜದ ಹಿತೈಷಿಗಳನ್ನ ಕರ್ಕೊಂಡು ಒಂದು ಮೆರವಣಿಗೆ ಮೂಲಕ ಮಾಡೋದ್ರ ಮೂಲಕ ಬಹಳ ದೊಡ್ಡದಾಗಿ ಮಾಡಿ ತದನಂತರದಲ್ಲಿ 5 ಗಂಟೆಗೆ ಸರ್ಕಾರಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ವೇದಿಕೆ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತ ಗಣ್ಯರನ್ನ ಕರೆದಿದ್ದೀವಿ. ಇದರಲ್ಲಿ 2-3 ಫೈನಲ್ ಆಗಿದ್ದಾರೆ. ಹೇಳ್ತಾರೆ ಅವರು. ಮತ್ತೆ ಏನಾದ್ರು ಪ್ರಶ್ನೆಗಳು ಕೇಳಿ ಅಂತಂದ್ರೆ ಆರೋಪ ಮಾಡ್ಬಿಡ್ರಿ, ಆರೋಪ ಮಾಡ್ಬಿಡ್ರಿ. ಎಲ್ಲರೂ ಅಂಬೇಡ್ಕರ್ ಜಯಂತಿನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹೆಂಗೆ ಅಂದ್ರೆ ಈಗ ಒಂದೊಂದು ಸಮಾಜದ ವತಿಯಿಂದ ಮಾಡ್ತಾ ಇದ್ದಾರೆ. ಈಗ ಏನಾಗ್ಬಿಟ್ಟಿದೆ, ಅಂಬೇಡ್ಕರ್ ಅಂದ್ರೆ ಬರೀ ದಲಿತರಿಗೆ ಅಷ್ಟೇ ಸೀಮಿತ ಅನ್ನಂಗೆ ಆಗ್ಬಿಟ್ಟಿದೆ. ಹಾಗಾಗಿ ಅಂಬೇಡ್ಕರ್ ಬರೀ ದಲಿತರಿಗೆ ಅಷ್ಟೇ ಸೀಮಿತ ಅಲ್ಲ, ಸರ್ವ ಸಮಾಜದ ಆಸ್ತಿ ಅಂತೇಳಿ ಒಂದು ಆಶೆ ಇಟ್ಕೊಂಡು ನಾವು ಈ ಸರಿ ಜಯಂತಿ ಮಾಡೋದು. ಒಂದೇ ಜಾತಿಗೆ ಸೀಮಿತ. ಪ್ರತಿ ವರ್ಷನೂ ಚನ್ನಗಿರಿ ತಾಲೂಕಲ್ಲಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಅಂಬೇಡ್ಕರ್ ಜಯಂತಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಆದರೆ ಅಂಬೇಡ್ಕರ್ ಅವ್ರನ್ನ ಒಂದೇ ಒಂದು ಜಾತಿಗೆ ಬಿಂಬಿಸ್ತಾ ಇದ್ದಾರೆ. ಅವರು ಒಂದೇ ಒಂದು ಜಾತಿಗೆ ಸೀಮಿತ ಅಲ್ಲ, ಅವರು ಸರ್ವ ಸಮಾಜದ ಆಸ್ತಿ ಅಂತೇಳಿ ನಾವು ಈ ಸರಿ ತೋರಿಸ್ಬೇಕನ್ನೋ ಉದ್ದೇಶಕ್ಕೆ ಯಾವುದೋ ಒಂದು ಜಾತಿಯವ್ರು ಸೇರಿಕೊಂಡು ಅಥವಾ ಒಂದು ಧರ್ಮದವ್ರು ಸೇರಿಕೊಂಡು ಈ ಕಾರ್ಯಕ್ರಮ ನಡೆಸ್ತಿಲ್ಲ. ಪ್ರತಿಯೊಂದು ಜಾತಿಯಲ್ಲಿರ್ತಕ್ಕಂಥ ಯುವಕರು, ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಯುವಕರಿಗೆಲ್ಲ ನಮಗೆಲ್ಲ ಬರೀ ಗಣಪತಿ ಅವು ಇವೇ ಮಾಡ್ಕೊಂಡಿದ್ದೀವಿ. ಅಂಬೇಡ್ಕರ್ ಬಗ್ಗೆ ಯಾರಿಗೂ ಇದಿಲ್ಲ. ಆ್ಯಕ್ಚುಲಿ ಯುವಕರು ಮುಂದೆ ಬಂದು ಈ ಥರ ಕಾರ್ಯಕ್ರಮಗಳನ್ನ ಮಾಡಬೇಕು. ಹಾಗಾಗಿ ಬರೀ ಯುವಕರೆಲ್ಲ ಸೇರ್ಕೊಂಡು ತುಂಬ ಜನ ಲೀಡರ್ಸ್ಗಳು ಇದ್ದಾರೆ, ದೊಡ್ಡವರು. ಬಟ್ ನಾವೆಲ್ಲ ಯುವಕರೆಲ್ಲ ಸೇರಿಬಿಟ್ಟು ಒಂದು ಅಂಬೇಡ್ಕರ್ ಜಯಂತಿನ ಅದ್ದೂರಿಯಾಗಿ ಮಾಡಬೇಕು, ಒಂದು ಅರ್ಥಪೂರ್ಣವಾಗಿ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದು ಮೆರವಣಿಗೆ ಮುಖಾಂತರ ಸ್ಟಾರ್ಟ್ ಆಗಿ ಜೂನಿಯರ್ ಕಾಲೇಜು ಫೀಲ್ಡಲ್ಲಿ ಒಂದು ಸ್ಟೇಜ್ ಹಾಕಿ ಒಂದು ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ ಇರುತ್ತೆ. ಇದಕ್ಕೆ ಮೇನ್ ಗೆಸ್ಟ್ ಆಗಿ ಚೇತನ್ ಅಹಿಂಸಾ ನಟ ಅವರು ಅಂಬೇಡ್ಕರ್ ಬಗ್ಗೆ ನಟ ಚೇತನ್ ಅಹಿಂಸಾ ಅಂತೇಳಿ ಅವ್ರನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದೀವಿ. ಆಮೇಲೆ ಮೈಸೂರಿನ ಅರ್ಜುನ್ ಅವಧೂತ ಅವ್ರನ್ನ ಸಹ ಗೆಸ್ಟ್ ಆಗಿ ಕರೆದಿದ್ದೀವಿ, ಅವರು ಕೂಡ ಬರ್ತೀನಿ ಅಂದಿದ್ದಾರೆ. ಆಮೇಲೆ ಮೂಲಗದ್ದೆಯ ಅಭಿನವ ಚನ್ನಬಸವ ಸ್ವಾಮೀಜಿ ಅವರು ಕೂಡ ಈ ಕಾರ್ಯಕ್ರಮ, ಚನ್ನಬಸವ ಸ್ವಾಮೀಜಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಆಮೇಲೆ ಇನ್ನೊಂದಿಷ್ಟು 2-3 ಗೆಸ್ಟ್ಗಳು ಫೈನಲ್ ಆಗೋದಿದೆ. ಮೈಸೂರಿನ ಇವರು ಜ್ಞಾನಪ್ರಕಾಶ್ ಸ್ವಾಮೀಜಿ ಅವ್ರನ್ನ ಒಬ್ಬರನ್ನ ಇನ್ವೈಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ. ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಮತ್ತು ಆಯೋಗದ ಅಧ್ಯಕ್ಷರು, ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ಕರೆದಿದ್ದೀವಿ. ಅವ್ರದ್ದು ದುನಿಯಾ ವಿಜಯ್ ಅವರು ಬರಬೇಕು ಅಂತ ನಾವು ಎಲ್ಲ ಅಪೇಕ್ಷೆ ಮಾಡ್ಯಾರ ಹುಡುಗರು. ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಇನ್ನೊಂದು 2-3 ದಿನದಲ್ಲಿ ಅವ್ರಿಗೂ ಕೂಡ ಫೈನಲ್ ಆಗುತ್ತೆ. ಇಷ್ಟು ಜನ ಗೆಸ್ಟ್ಗಳನ್ನ ಕರೆದಿದ್ದೀವಿ. ಅದೇ ಅಂಬೇಡ್ಕರ್ ಅವ್ರ ಬಗ್ಗೆ ತುಂಬ ಚೆನ್ನಾಗೇ ಮಾತಾಡ್ತಾರೆ ಅಂಥವ್ರನ್ನೆಲ್ಲ ಕರೀಬೇಕು ಅಂತ ಅಂದ್ಕೊಂಡಿದ್ವಿ. ಇಷ್ಟು ಕಾರ್ಯಕ್ರಮನ ಮಾಡೋಕ್ಕಾಗಿ ಅಂದರೆ ಇವಾಗೆಲ್ಲ ಬರೀ ಜಾತಿ ಅದು ಇದು ಅಂದ್ಕೊಂಡೇ ಇದ್ದೀವಿ. ಅದನ್ನೆಲ್ಲ ಬಿಡ್ಬೇಕು, ಎಲ್ಲರೂ ಒಗ್ಗಟ್ಟಾಗಿರಬೇಕು. ಆಮೇಲೆ ಅಂಬೇಡ್ಕರ್ ಬರೀ ಒಂದೇ ಒಂದು ಜಾತಿಗೆ ಸೀಮಿತ ಅಲ್ಲ, ಅವ್ರು ಮಾಡಿರೋಂಥ ಕಾರ್ಯಗಳು ಏನೇನು, ಅವ್ರು ಮಹಿಳೆಯರಿಗೆ ಏನು ಕೊಡುಗೆ ಕೊಟ್ಟರು, ಸಮಾಜಕ್ಕೆ ಏನು ಕೊಡುಗೆ ಕೊಟ್ಟರು, ಇವತ್ತೆಲ್ಲ ನಾವೆಲ್ಲ ಬದುಕ್ತಾ ಇದ್ವಿ ಅಂದರೆ ಅವ್ರು ಬರ್ತಿರೋಂಥ ಕಾನೂನು ಮೇಲೆ ಬದುಕ್ತಾ ಇರೋದು, ಸಂವಿಧಾನದ ಮೇಲೆ ನಾವೆಲ್ಲ ಬದುಕ್ತಾ ಇರೋದು. ಹಾಗಾಗಿ ಅವರು ಎಲ್ಲರೂ ಒಂದೇ, ನಾವೆಲ್ಲ ಒಂದೇ ಅನ್ನೋ ಒಂದು ಆಶೆ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.
ಈ ಚೆನ್ನಾಗಿ ನಾವು ಒಂದು ಅಂಬೇಡ್ಕರ್ ಪ್ರತಿಮೆ ತರ್ತಾ ಇದ್ದೀವಿ ಮೆರವಣಿಗೆಗೋಸ್ಕರ. ಬಟ್ ಅದನ್ನೆಲ್ಲ ಈಗ ಅಂಬೇಡ್ಕರ್ ಸರ್ಕಲ್ ಅಂತ ಕತ್ತೂರು ರೋಡಲ್ಲಿ ಇದೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಜಾಗ ಕಮ್ಮಿ ಇದೆ ಅಣ್ಣ. ಅದನ್ನ ಮುಂದಿನ ದಿನಗಳಲ್ಲಿ ನಾವೇ ಸಮಿತಿಯವರೆಲ್ಲ ಹುಡುಗರು ಏನು ಯುವಕರು ಇದ್ದೀವಿ, ಮುಂದಿನ ದಿನಗಳಲ್ಲಿ ಅಲ್ಲೇ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂನು ಸಹ ನಿರ್ಮಾಣ ಮಾಡ್ತೀವಣ್ಣ. ಅದು ಪುರಸಭೆಯಿಂದ ಆಲ್ರೆಡಿ ಆಗಿದೆ, ಪುರಸಭೆಗೆ ಅರ್ಜಿ ಕೊಟ್ಟಿದ್ವಿ ಲಾಸ್ಟ್ ಟೈಮೇನೆ. ಅದು ಅಂಬೇಡ್ಕರ್ ಸರ್ಕಲ್ ಅಂತೇಳಿ ಬ್ಯಾನರ್ ಬೋರ್ಡ್ ಇದೆ, ಬಟ್ ಅದು ರೋಡಲ್ಲಿ ಮಾಡೋದಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಸ್ಟ್ಯಾಚ್ಯೂ ನಾವೆಲ್ಲೂ ಮಾಡಿಲ್ಲ. ಈ ಸರಿ ಮೆರವಣಿಗೆಗೆ ಒಂದು ಅಂಬೇಡ್ಕರ್ ಸ್ಟ್ಯಾಚ್ಯೂ ತರಿಸ್ತಾ ಇದ್ದೀವಿ. ಸಮಾಜದ ಉನ್ನತ ಶಿಕ್ಷಣ ಯಾರು ಪಡೆದಿದ್ದಾರೆ, ಡಾಕ್ಟರೇಟು ಅಥವಾ ಒಳ್ಳೆ PhD ಈ ಥರ ಯಾರು ಪಡೆದಾರೆ, ಬೇರೆ ಸಮಾಜವನ್ನು ಕರೆದು ಬಂದು ಅವರಿಗೆ ವಿಶೇಷ ಸನ್ಮಾನ ಮಾಡ್ತಾರೆ ಅಂಬೇಡ್ಕರ್ ಜಯಂತಿ ಒಂದಿರುತ್ತೆ. ಆಮೇಲೆ ಬೇರೆ ಅಂಬೇಡ್ಕರ್ ಬಗ್ಗೆನೇ ಜ್ಞಾನ ಭಂಡಾರವನ್ನು ಬಿತ್ತಂಥ ಕೆಲಸ. ಮತ್ತು ಬೇರೆ ಏನೂ ಇರೋದಿಲ್ಲ, ಯಾವುದೇ ಆದ ಒಳ ಮೀಸಲಾತಿದು ಇರೋದಿಲ್ಲ, ಯಾವುದೇ ಆದ ಜಾತಿ ಜನಾಂಗದ ಇರೋದಿಲ್ಲ. ಎಲ್ಲ ಸಮಾಜದ ಅಷ್ಟನ್ನು ಕೂಡಿಸಿ ಎಲ್ಲ ಸಮಾಜದವ್ರನ್ನು ಅದರಲ್ಲಿ ಒಟ್ಟಿಲಿ ತಗೊಂಡೋಗಿ ಅಂಬೇಡ್ಕರ್ ಜ್ಞಾನವನ್ನು, ಅಂಬೇಡ್ಕರ್ ಏನೇನು ಮಾಡಿದರು, ಯಾವ ಸಮಾಜಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಎಲ್ಲ ಸಮಾಜಕ್ಕೂ ಬಿತ್ತನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಹಾಗಾಗಿ ವಿಶೇಷ ಉಪನ್ಯಾಸಕರು ಬೇರೆ ಕಡೆಯಿಂದ ಕರೆಸಿದ್ವಿ. ಆಮೇಲೆ ಅಂಬೇಡ್ಕರ್ ಮೊಮ್ಮಗನ ಕರೆಸ್ಬೇಕು ಅನ್ನೋದು ಒಂದು ನಡೀತಾ ಇದೆ. ಅದೊಂದಾದರೆ ಅವರೊಬ್ಬರು ಬರ್ತಾರೆ. ವಿಶೇಷವಾಗಿ ಮಾಡ್ತೇವೆ, ಪ್ರತಿ ವರ್ಷವೂ ವಿಶೇಷವಾಗಿ ತಗೊಂಡು ಹೋಗ್ತೇವೆ. ಆಮೇಲೆ ಎಲ್ಲ ಮುಖಂಡರು, ಎಲ್ಲ ಸಮಾಜದ ಗಣ್ಯರು ಸೇರ್ಕೊಂಡೆ ಕೆಲಸ ಮಾಡ್ತಾರೆ. ಆಜಿ ಮಾಜಿ ಸ್ಥಳೀಯ ಶಾಸಕರುಗಳು ಬರ್ತಾರೆ, ಆಮೇಲೆ ವಿಶೇಷ ಗಣ್ಯರು ಬರ್ತಾರೆ, ಎಲ್ಲರೂ ಕರಿತೀವಿ. ಆದರೆ ಸ್ಟೇಜ್ ಪಿ ರಾಜು ಒಬ್ಬರು ಬರ್ತಾರೆ, ಮಾಜಿ ಶಾಸಕರು. ಅಂದಾಜು ಎಷ್ಟು ಜನ ಗ್ಯಾದರಿಂಗ್ ಆಗ್ಬೋದು? 10,000 ಇಟ್ಕೊಂಡಿದ್ದೇವೆ ಟಾರ್ಗೆಟ್. ಹಳ್ಳಿ ಮೇಲೆ ಹೋಗ್ಬೇಕು ಸಮಿತಿಯವರು ಅಂತ ಹೇಳಿ ಮಾಡ್ತಾ ಇದ್ವಿ. ಹಳ್ಳಿಗೆ ಹೋಗಿ ಎಲ್ಲ ಕಾಂಪ್ಲೆಕ್ಸ್ ಕೂಡ ಮಾಡಿಸ್ಬೇಕು ಅಂತಿದ್ವಿ. ಎಲ್ಲ ಕಡೆ ಸೇರ್ಸಕ್ಕೆ 10,000 ಸೇರ್ಸಕ್ಕೆ ಪ್ಲಾನ್ ಮಾಡಿದ್ವಿ. 100% ಸಕ್ಸೀಡ್ ಆಗ್ತೀವಿ ಅಂತ ಅನ್ಕೊಂಡಿದ್ವಿ. ಸೊ ಕಾರ್ಯಕ್ರಮದಲ್ಲಿ ಊಟದ ವ್ಯವಸ್ಥೆ ಅರೇಂಜ್ ಮಾಡ್ತಿದ್ದ. ಮೆರವಣಿಗೆ ಆದ ನಂತರವಾಗಿ ಮಧ್ಯಾಹ್ನ ಸ್ಟೇಜ್ ಬರೋ ಟೈಮಿಗೆ 27 ತಾರೀಕಿನ ಫಿಕ್ಸ್ ಮಾಡಿದ್ದೀವಿ. ಅವತ್ತು ಜನಗಣತಿ